ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಈ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳುತ್ತಾ ಇಲ್ಲಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಪಾವಗಡದಲ್ಲಿ ಹಬ್ಬದ ವಾತಾವರಣನೇ, ಹಬ್ಬದ ಸಂಭ್ರಮನೆ ನಡೀತಾ ಇದೆ. ಯಾಕೆಂದಿರ ಸಂಕ್ರಾಂತಿ ಹಬ್ಬ ಅಂದರೆ ತುಂಬ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ಪ್ರತಿಯೊಂದು ಹಳ್ಳಿಯಲ್ಲೂ ಅಷ್ಟೇ, ನಮ್ಮ ಪಾವಗಡದ ಸುತ್ತಮುತ್ತ ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲ ಜನರು ಸಖತ್ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ನೋಡಿ, ಹೂವು ಪ್ರತಿಯೊಂದು ಕಲರ್ಸೂ ಇದೆ. ಹೂವು ಮಂಡಿ ಬಾರ್ ಬಂದುಬಿಟ್ಟು ಒಂದು ಬಾರ್ ಬಂದುಬಿಟ್ಟು 50 ರೂಪಾಯಿ ಅಂತೆ. ಯಾವ ಥರ ಹೂವು ತಗೊಳ್ಳಿ, ಸೇವಂತಿಗೆ ಆಗ್ಬೋದು, ಕಲರ್ಸ್ ಯಾವ ಕಲರನ್ನು ತಗೋಬೋದು. ನೋಡಿ, 50 ರೂಪಾಯಿ ಅಂತೆ. ತುಂಬ ಚೆನ್ನಾಗಿದೆ. ನೋಡಿ, ಬಿಡಿ ಹೂವು ಎಲ್ಲ ಸಿಗುತ್ತೆ. ಸೇವಂತಿಗೆ ಆಗಲಿ ಮತ್ತು ರೋಜ್ ಆಗಲಿ ಎಲ್ಲ ಬಿಡಿ ಹೂವು ಸಿಗುತ್ತೆ. ತೋರಿಸ್ಕೊಡ್ತಾಯಿದ್ದೀನಿ ನೋಡಿ, ಪಾವಗಡದ ವ್ಯೂ ಯಾವ ರೀತಿ ಇದೆ ಅನ್ನೋದು. ಸಂತೆ ಮಾರುಕಟ್ಟೆ ವ್ಯೂ. ಹಬ್ಬಕ್ಕೆಲ್ಲನ ತುಂಬ ಜನ, ಅಷ್ಟೊಂದು ಜನ ಹಳ್ಳಿ ಕಡೆಯಿಂದ ಬರೋದು, ತಗೊಂಡೋಗೋದು, ಹಬ್ಬ ಮಾಡೋದು. ಇಲ್ಲಾಂದರೆ ಅಲ್ಲಿಂದ ಹಳ್ಳಿ ಕಡೆಯಿಂದ ತಗೊಬರೋದು, ಮಾರೋದು. ಈ ಥರ ಮಾಡ್ತಾರೆ ನಮ್ಮ ಸೈಡೆಲ್ಲನ. ನಿಮ್ಮ ಸೈಡೆಲ್ಲನ ಯಾವ್ಯಾವ ರೀತಿ, ಯಾವ್ಯಾವ ತಾಲೂಕಲ್ಲಿ ಯಾವ್ಯಾವ ರೀತಿಯ ಹಬ್ಬಗಳನ್ನ ಆಚರಣೆ ಮಾಡ್ತೀರ ಅನ್ನೋದು ಗೊತ್ತಿಲ್ಲ. ದಯವಿಟ್ಟು ಇದಕ್ಕಿಂತ ಚೆನ್ನಾಗಿ ಏನನ್ನು ಆಚರಣೆ ಮಾಡಿದರೆ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಯಾಕೆಂದರೆ ನೀವು ಆ ಕಡೆ ಎಲ್ಲನ ಯಾವ್ಯಾವ ರೀತಿ ಆಚರಣೆ ಮಾಡ್ತೀರ ಅನ್ನೋದು ನಮಗೂ ಗೊತ್ತಾಗಲಿ. ನೋಡಿ, ಕಬ್ಬು ಆಗಲಿ ಎಲ್ಲ ರೋಡ್ ಸೈಡಲ್ಲಿ ಯಾವ ರೀತಿ ಇಟ್ಕೊಂಡಿರೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ನೋಡಿ. ಒಂದು ಕಬ್ಬು, ಒಂದು ಕೋಲ್ ಬಂದುಬಿಟ್ಟು 40ರಿಂದ 50 ರೂಪಾಯಿ ಅಂತೆ. ನಿಮಗೆ ಅಕಸ್ಮಾತ್ ಈ ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡಿ. ಈ ವಿಡಿಯೋ ನೋಡ್ಕೊಂಡಾದ್ರೂ ಪಾವಗಡಕ್ಕೆ ಬಂದು ನೀವು ಇದನ್ನ ತೊಗೊಂಡೋಗ್ಬೋದು. ನಿಮಗೆ ಏನಿಲ್ಲ ಅನ್ನೋದು ಎಲ್ಲ ಇಲ್ಲೇ ಸಿಗುತ್ತೆ ಪಾವಗಡದಲ್ಲಿ. ನಿಮಗೆ ಒಂದು ಕಬ್ಬಾಗ್ಬೋದು, ಮತ್ತು ಅವರೆಕಾಯಿ ಆಗಲಿ, ಹಸಿ ಕಡಲೆಕಾಯಿ ಆಗಲಿ, ಮತ್ತು ಕಲರ್ ಅಂದರೆ ರಂಗೋಲಿ ಹಾಕೋದಕ್ಕೆ, ಸಂಕ್ರಾಂತಿಯ ಹಬ್ಬಕ್ಕೆ ಕಲರ್ಸ್ ಹಾಕೋದಕ್ಕೆ ಬೇಕಾದರೆ ಎಲ್ಲ ಇಲ್ಲೇ ಸಿಗುತ್ತೆ. ದಯವಿಟ್ಟು ನಿಮಗೆ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದರು ಸಾಕಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಹಾಕಿರ್ತೀನಿ. ದಯವಿಟ್ಟು ಅಲ್ಲೋಗಿ ಸಬ್ಸ್ಕ್ರೈಬ್ ಮಾಡ್ಬೋದು. ನಿಮ್ಗೇನೇನು ಇಷ್ಟ ಆದರೆ ಈ ವಿಡಿಯೋ ಒಂದೇ ಒಂದು ಲೈಕ್ ಕೊಡಿ. ಯಾಕೆಂದರೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ. ನೋಡಿ, ತೋರಿಸ್ಕೊಡ್ತಿದ್ದೀನಿ ನೋಡಿ, ಪಾವಗಡದ ಮಾರ್ಕೆಟ್ ಯಾವ ರೀತಿ ಇದೆ ಅಂತ. ಅಂದರೆ ಹಬ್ಬದ ಸಂತೆಯ ಮಾರ್ಕೆಟು ಯಾವ ರೀತಿ ಇದೆ ಅನ್ನೋದು ತೋರಿಸ್ಕೊಡ್ತಿದ್ದೀನಿ ನೋಡಿ. ನೋಡಿ, ಕಬ್ಬು ಎಲ್ಲ ರೋಡ್ ಸೈಡಲ್ಲಿ ಕಬ್ಬು, ಮತ್ತು ನೋಡಿ ಯಾವ್ಯಾವ ಥರದ ಗೆಣಸು, ಅಂದರೆ ನಾಟಿ ಗೆಣಸು, ಹೈಬ್ರಿಡ್ ಗೆಣಸು, ಮತ್ತು ನಾಟಿ ಕಬ್ಬು, ಹೈಬ್ರಿಡ್ ಕಬ್ಬು ನಿಮ್ಗೆ ಯಾವ ಥರ ಬೇಕಾದರೆ ಸಿಗುತ್ತೆ. ದಯವಿಟ್ಟು ಯಾರಾದರೂ ಈ ವಿಡಿಯೋ ನೋಡ್ತಾಯಿದ್ರೆ ತುಂಬ ಜನಕ್ಕೆ ಶೇರ್ ಮಾಡಿ. ಯಾಕೆಂದರೆ ನಮ್ಮ ಪಾವಗಡದ ನಮ್ಮ ಪಾವಗಡ ತಾಲೂಕಿನ ಒಂದು ಮಾರ್ಕೆಟಿಂಗ್ ಯಾವ ರೀತಿ ಇದೆ ಅಂಥೇಳಿ ಏನೋ ಎಲ್ಲರೂ ಬಂದು ನೋಡೋಕ್ಕಾಗೋದಿಲ್ಲ. ಯಾರಾದರೂ ವಿಡಿಯೋ ನೋಡ್ತಾಯಿದ್ರೆ ದಯವಿಟ್ಟು ತುಂಬ ಜನಕ್ಕೆ ಶೇರ್ ಮಾಡಿ. ಶೇರ್ ಮಾಡೋದ್ರಿಂದ ನಮ್ಮ ಪಾವಗಡದ ಒಂದು ಸಂಕ್ರಾಂತಿ ಹಬ್ಬಕ್ಕೆ ಯಾವ ರೀತಿ ಸಜ್ಜಾಗಿದೆ ಅನ್ನೋದು ಗೊತ್ತಾಗುತ್ತೆ. ನೋಡಿ, ಕಲರ್ಸು ಯಾವ್ಯಾವ ರೀತಿ, ಯಾವ ಥರ ಕಲರ್ಸ್ ಬೇಕಾದ್ರೆ ಸಿಗುತ್ತೆ. 5 ರೂಪಾಯಿಗೆ ಒಂದೊಂದು ಪಾಕೆಟ್ ಹಾಕ್ಕೊಡ್ತಾರೆ. ಅದರಲ್ಲಿ ಒಂದೊಂದು ಕಪ್ಪು ಅಷ್ಟು ಹಾಕ್ಕೊಡ್ತಾರೆ. ನಿಮ್ಗೆ 10 ರೂಪಾಯಿಗೆ ಬೇಕಾದ್ರೂ ಹಾಕ್ಕೊಡ್ತಾರೆ. ನೋಡಿ, ಎಲ್ಲ ಕಲರ್ಸ್ ಎಲ್ಲ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ. ಎಲ್ಲ ಹಬ್ಬಕ್ಕೆ ತುಂಬ ಚೆನ್ನಾಗಿ ಸಜ್ಜಾಗಿಬಿಟ್ಟಿದೆ ಪಾವಗಡ. ನೋಡಿ, ಎಲ್ಲ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ. ಆ ಕಡೆ ಈ ಕಡೆ ಎಲ್ಲ ಅಂಗಡಿಗಳೆಲ್ಲ ತೋರಿಸ್ತಾಯಿದ್ದೀನಿ. ಯಾರಾದ್ರೂ ಈ ವಿಡಿಯೋ ನೋಡ್ತಾಯಿದ್ರೆ ಸಾಕಷ್ಟು ಜನಕ್ಕೆ ಶೇರ್ ಮಾಡಿರಿ. ನೀವು ಶೇರ್ ಮಾಡೋದ್ರಿಂದ ತುಂಬ ಸಹಾಯ ಆಗುತ್ತೆ. ನೋಡಿ, ಕಬ್ಬು 50 ರೂಪಾಯಿ ಕೋಲಂತೆ. 50 ಹೇಳ್ತಾರೆ, ಇನ್ನು ಸ್ವಲ್ಪ ನೆಗೋಷಿಯಬಲ್ಲಾಗೆ ಕೊಡ್ತಾರೆ. ಯಾಕೆಂದರೆ ಅಷ್ಟೊಂದು ಬಿಸ್ನೆಸ್ ಸ್ವಲ್ಪ ಕಡಿಮೆನೇ ಅಂತ, ಏನು ಅಷ್ಟೊಂದು ಬಿಸ್ನೆಸ್ ಏನು ಅಷ್ಟೊಂದಾಗಿ ನಡೀತಾ ಇಲ್ಲ, ಕಡಿಮೆನೇ. 40ಕ್ಕೂ ಕೊಡ್ತಾರೆ, 50ಕ್ಕೂ ಕೊಡ್ತಾರೆ. ನಿಮಗೇನಾದರೂ ಅಕಸ್ಮಾತ್ವಾಗಿ ಬೇಕು ಅಂದರೆ ಪಾವಗಡಕ್ಕೆ ಬಂದರೆ ಪ್ರತಿಯೊಂದೂ ಸಿಗುತ್ತೆ ನಿಮಗೆ. ಮತ್ತು ನೀವು ಆ ಕಡೆಯಿಂದ ತಂದು ಮಾರಾಟ ಮಾಡೋಂಥದ್ದು ಮಾಡ್ಬೋದು.
ಯಾವುದಾದ್ರೂ ಮತ್ತು ಕಬ್ಬಾಗಲಿ ಮತ್ತು ಏನು ಗೆಣಸಾದರೆ ಗೆಣಸೇ ಆಗಲಿ ಯಾವುದಾದ್ರೂ ನಿಮ್ಮ ರೈತರು ಏನು ಬೆಳೆದಿರ್ತಕ್ಕಂಥದ್ದನ್ನ ತಂದು ಮಾರಾಟ ಮಾಡ್ಬೋದು. ಇಲ್ಲದಿದ್ದಂಥವ್ರು ಕೊಂಡ್ಕೊಂಡು ಹೋಗ್ಬೋದು. 2 ಆಪ್ಷನ್ನು, ಕೊಳ್ಳುವುದು ಮಾರುವುದು ಎರಡೂ ಇದೆ. ಪಾವಗಡದಲ್ಲಿ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಪಾವಗಡದ ಸುತ್ತೂ ಏನು ಶನಿಮಹಾತ್ಮನ ದೇವಸ್ಥಾನದ ಸುತ್ತು ಸರ್ಕಲ್ ಸುತ್ತಮುತ್ತ ಯಾವ ರೀತಿ ಈ ಅಂಗಡಿ ಎಲ್ಲ ಇಟ್ಕೊಂಡಿದ್ದಾರೆ, ಯಾವ ರೀತಿ ನಡೀತಾ ಇದೆ ಅನ್ನೋದು ನೋಡಿ. ಕಡಲೆಕಾಯಿ ಬಂದುಬಿಟ್ಟು 80 ರೂಪಾಯಿ ಕೆಜಿ, ಗೆಣಸು ಬಂದುಬಿಟ್ಟು 40-50 ರೂಪಾಯಿ ಕೆಜಿ ಗೆಣಸು. ಅವರೆಕಾಯಿ ಬಂದುಬಿಟ್ಟು ಅದು ಅಷ್ಟೇ 40-50. ಯಾರಾದರೂ ಬೇಕು ಅಂದರು ಖರೀದಿ ಮಾಡ್ಬೋದು. ಏನಂತ ರೇಟ್ ಏನಿಲ್ಲ, ಹೆಚ್ಚಿನದಾಗಿ ರೇಟ್ ಏನಿಲ್ಲ, ಕಡಿಮೆ ರೇಟ್ಗೆ ಕೊಡ್ತಾಯಿದ್ದಾರೆ ನೋಡಿ. ಎಲ್ಲ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ. ನೀವು ಆರಾಮಾಗೆ ಖರೀದಿ ಮಾಡ್ಬೋದು. ಅಂಗಡಿ ಮುಗ್ಗಟ್ಟುಗಳೆಲ್ಲ ತುಂಬ ಜೋರಾಗಿ ಹಾಕ್ಕೊಂಡಿದ್ದಾರೆ. ಸಂಕ್ರಾಂತಿ ಹಬ್ಬ ಅಂದ್ರೇ ಹಾಗೆ ಅಲ್ವಾ, ನಮ್ಮ ತಾಲೂಕಿನ ಸುತ್ತಮುತ್ತ ಜನ ತುಂಬ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ಕೆಲವು ಕಡೆ ಅಂತೂ ಸಂಕ್ರಾಂತಿ ಹಬ್ಬಕ್ಕೆ ಬಸವನ್ನೆಲ್ಲ ತೊಳೆದು ಈಡೆಲ್ಲ ಸುಟ್ಟು ಅದಕ್ಕೆಲ್ಲ ಇದು ಮಾಡಿ ಮಾಡ್ತಾರೆ. ಮತ್ತು ಮನೆಯಲ್ಲಿ ಸ್ವೀಟ್ ಮಾಡಿರ್ತಕ್ಕಂಥ ಅಡುಗೆನೆಲ್ಲನ ಬಸವುಗಳಿಗೆಲ್ಲ ಇಟ್ಟು ಒಂದೊತ್ತಿಗೆ ಏನು ಮಾಡಿರ್ತಾರೋ ಅದನ್ನೆಲ್ಲ ಊಟನ ಹಸುಗೆ ಇಟ್ಟು ಅದಕ್ಕೆ ಪೂಜೆ ಮಾಡಿಬಿಟ್ಟು ಇದು ಮಾಡ್ತಾರೆ. ನಮ್ಮ ಸೈಡೆಲ್ಲ ಅದೇ ಥರನೂ ಮಾಡ್ತಾರೆ. ಕೆಲವು ಸೈಡಲ್ಲೆಲ್ಲ ಇನ್ನೂ ಹೆಚ್ಚಿಗೆ ಚೆನ್ನಾಗಿ ಮಾಡ್ತಾರೆ. ದಯವಿಟ್ಟು